ಜಿ ಜಿ ಸರ್, ಅದೇ ಈಗ ರಾಕೇಶ್ ಪೂಜಾರಿ ಅವರು ಅಂದ್ರೆ ಅವರು ಕೂಡ ಕಾಮಿಡಿ ಕಿಲಾಡಿಯಲ್ಲಿ ಇದ್ರು. ಸೊ ಅವ್ರು ಡೆತ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ನಿಮ್ಗೆ ಆಪ್ತ ಬಳಗದವರು. ಸೊ ನಿಮ್ಗೆ ಏನ್ ಮಾಹಿತಿ ಇದೆ ಅಂತ ಒಂದು ಜಸ್ಟ್ ಮಾಡಿ. ಹೌದು ಸರ್, ತುಂಬಾ ಆಪ್ತರು. ಒಳ್ಳೆ ಕಲಾವಿದ ಅನ್ನೋದಕ್ಕಿಂತ ತುಂಬಾ ಒಳ್ಳೆ ಮನುಷ್ಯ, ಎಲ್ರಿಗೂ ಇಷ್ಟ ಆಗ್ತಕ್ಕಂಥವನು, ಎಲ್ರಿಗೂ ಬಹಳ ಪ್ರೀತಿ ಪಾತ್ರ ಅವನು. ಆಕ್ಚುಲಿ ತುಂಬಾ ನೋವಾಯ್ತು ಕೇಳಿ ವಿಷಯ. ಏನಾಗಿತ್ತು ಅಂತ ಹಂಗಾಗಿದೆ ಆಕ್ಚುಲಿ. ಖಂಡಿತ ಏನಾಗಿತ್ತು ಅನ್ನೋಂಥದ್ದು ಮಾಹಿತಿ ಸರ್ ನಿಮ್ಗಿರೋದು ಸದ್ಯಕ್ಕೆ? ಅದೇ ನನಗೆ ಬಂದ ಮಾಹಿತಿ ಪ್ರಕಾರ ಏನಂದ್ರೆ ಸರ್, ಪ್ಲೇಟ್ಲೆಟ್ಸ್ ಏನೋ ಕಡಿಮೆ ಇತ್ತಂತೆ ಅವನಿಗೆ. ಸೊ ಜೊತೆಗೆ ಹಾರ್ಟ್ ಅಟ್ಯಾಕ್ ಅಂತಿದ್ದಾರೆ. ಸೊ ನಿನ್ನೆ ಅದು ಕಾಂತಾರ ಶೂಟಿಂಗ್ ಅಲ್ಲಿ ಏನೋ ಇದ್ದಂತೆ. ಅದಾದ್ಮೇಲೆ ಮುಗಿಸ್ಕೊಂಡು ಅದು ಸ್ನೇಹಿತರ ಫಂಕ್ಷನ್ಗೆ ಹೋಗಿದ್ದಾನೆ. ಫಂಕ್ಷನ್ ಮುಗಿಸ್ಕೊಂಡು ಸಂಜೆ ಸುಸ್ತು ಅಂತ ಏನೋ ಹೇಳ್ತಿದ್ನಂತೆ. ಅದಾದ್ಮೇಲೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಶಾಕ್. ರಾತ್ರಿ ನಮಗೆ 4 ಗಂಟೆಗೆ ನನ್ ನ್ಯೂಸ್ ಬಂದಿದ್ದು. ನನಗೂ ಶೂಟಿಂಗ್ ಮುಗಿಸ್ಕೊಂಡ್ಬಂದು 2 ಗಂಟೆಯಿಂದ ಫೋನ್ ಹೊಡೆದಿದ್ದಾರೆ ಎಲ್ಲ, ನನಗೂ ವೈಫ್ ದಿವ್ಯಂಗೆ ಎಲ್ಲ. ಶೂಟಿಂಗ್ ಮುಗಿಸ್ಕೊಂಡು ನಾ ಸೈಲೆಂಟ್ ಇಟ್ಬಿಟ್ಟಿದ್ದೀನಿ, ಗೊತ್ತಾಗಿಲ್ಲ ಅದು. ಆಮೇಲೆ 4 ಗಂಟೆಗೆ ಎದ್ದು ನೋಡಿದಾಗ ಇಷ್ಟು ಫೋನ್ ಮಾಡಿದಾರಲ್ಲ ಅಂತ ನಮ್ಮ ಸದಾ ಎಲ್ಲ ಫೋನ್ ಮಾಡಿದ್ರು, ಕಾಮಿಡಿ ಕಿಲಾಡಿ. ಕೇಳಿದಾಗ ವಿಷಯ ಕೇಳಿ ನಿಜವಾಗ್ಲೂ ಸಹಿಸ್ಕೊಳಕ್ ಆಗ್ಲಿಲ್ಲ, ಹಂಗಾಗ್ಬಿಡ್ತದೆ ಏನಪ್ಪ ವಿಷಯ ಅಂತ ಹೇಳ್ಬಿಟ್ಟು. ಎಷ್ಟೊತ್ತಿಗೆ ಡೆತ್ ಆಗಿದ್ದಾರೆ ಅನ್ನೋಂಥದ್ದು ಮಾಹಿತಿ ಸರ್ ನಿಮ್ಗೆ ಇರೋ ಪ್ರಕಾರ? 1-2 ಗಂಟೆಗೇನೋ ಆಗಿದೆ ಅಂತೆ ಸರ್. 2 ಗಂಟೆ ಸುಮಾರಿಗೆ. 2 ಗಂಟೆ ಸುಮಾರೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇವತ್ತು ಬೆಳಗ್ಗೆ 2 ಗಂಟೆ ಸುಮಾರಿಗೆ? ಹೌದು ಸರ್, ಹೌದು ಸರ್. ಮುಂಚೆ ಯಾವತ್ತೂ ಈ ತರ ಹೆಲ್ತ್ ಇಶ್ಯೂಸ್ ಏನಾರು ಇತ್ತಾ ಏನೋ ಹಿಂಗೆ ಸರ್ ನಿಮ್ಗೆ ಗೊತ್ತಿಲ್ಲ? ಇಲ್ಲ, ಹೆಲ್ತ್ ಇಶ್ಯೂಸ್ ಏನು ಇರ್ಲಿಲ್ಲ ಅವನಿಗೆ. ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆಗಿತ್ತು ಪಾಪ. ಆ ಟೈಮಲ್ಲಿ ಇಲ್ಲಿ ಕಣ್ವದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ನಾವೆಲ್ಲ ಹೋಗಿ ಮಾತಾಡ್ಸ್ಕೊಂಬಂದು ಹುಷಾರಾಗಿರೋ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂಬಂದಿದ್ವಿ. ಸೊ ಹೋಗ್ತಿದ್ದಂಗೆ ರೋಡಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದ. ಆದ್ಮೇಲೆ ಎಲ್ಲ ಸಮಾಧಾನ ಮಾಡಿ ಹಾಸ್ಪಿಟ್ಲಿಗೆ ಸುಮಾರು ಹೊತ್ತಿದ್ದು. ಆಮೇಲೆ ನಾನು, ನಮ್ಮ ಕಾಮಿಡಿ ಕಿಲಾಡಿ ಅನೀಶಾ, ಪ್ರಜ್ನೇಶ್ ಅಂತ ಹೇಳ್ಬಿಟ್ಟು ಅವ್ರ ಬಳಗ ಏನಿದೆಯಲ್ಲ, ವಿಶ್ವ ಮಂಗಳೂರು ಬಳಗ, ಜೈನ್, ಪ್ರವೀಣ್ ಜೈನ್, ಸುಮಾರು ಹೊತ್ತು ಇದು ಮಾಡಿ ಆಮೇಲೆ ಹಾಸ್ಪಿಟ್ಲಿಗೆ ಫಸ್ಟ್ ಯಾವ್ದು ಬೇರೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು. ಆಮೇಲೆ ಅಲ್ಲಿಗೆ ಅಡ್ಮಿಟ್ ಮಾಡಿ ಅವ್ರು ಗೊತ್ತಿರೋ ಡಾಕ್ಟ್ರು ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು, ಮುಖ ಎಲ್ಲ ಸ್ವಲ್ಪ ಇದಾಗಿತ್ತು. ಸೊ ಅದಾದ್ಮೇಲೆ ರಿಕವರಿ ಆದ, ಬೇಗ ರಿಕವರಿ ಆದ. ಹೆಲ್ತಿಯಾಗೇ ಇದ್ದ ಸರ್, ತುಂಬಾ ಹೆಲ್ತಿಯಾಗಿದ್ದ. ಆಮೇಲೆ ತುಂಬಾ ಆಕ್ಟಿವ್ ಇದ್ದ, ತುಂಬಾ ಆಕ್ಟಿವ್ ಪರ್ಸನ್. ಆಮೇಲೆ ಎಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಸರ್. ಎಲ್ರಿಗೂ ಬೇಕಾಗಿರ್ತಕ್ಕಂಥ ಪರ್ಸನ್ ಅವನು. ನಮ್ಗೆ ಅದೇ ನೋವಾಗ್ತಿರೋದು ಅಂದ್ರೆ, ಒಬ್ಬ ಕಲಾವಿದನಿಗಿಂತ ಹೆಚ್ಚಾಗಿ ಅವನಿಗೆ ಎಷ್ಟು ಚೆನ್ನಾಗಿ ಮನುಷ್ಯತ್ವ ಇತ್ತು ಅಂತಂದ್ರೆ ತುಂಬಾ ಅದು ಹೇಳ್ಕೊಳಕ್ ಆಗದೆ ಇರ್ತಕ್ಕಂಥದ್ದು. ನಾವು ನಮ್ಮ ಅನುಭವಕ್ಕೆ ಬಂದಿದೆಯಲ್ಲ, ಸೊ ಅದನ್ನೆಲ್ಲ ನೆನ್ಸ್ಕೊಂಡಾಗ ತುಂಬಾ ನೋವಾಗತ್ತೆ. ಈಗ ರೀಸೆಂಟ್ ಆಗಿ ಅನೀಶ್ ಆಮೇಲೆ ನಮ್ಮ ಮಂಗಳೂರು ಅವ್ರ ಬ್ಯಾಚ್ ಎಲ್ಲ ಸೇರ್ಬಿಟ್ಟು ಒಂದು ದಸ್ಕತ್ ಅಂತ ಮೂವಿ ರಿಲೀಸ್ ಮಾಡಿದ್ರು. ಆ ಟೈಮಲ್ಲಿ ಪ್ರೀಮಿಯರ್ ಶೋಗೆಲ್ಲ ಬಂದಿದ್ದ. ಆ ಟೈಮಲ್ಲಿ ಮೀಟ್ ಮಾಡಿದ್ದು ಸರ್ ನಾನು. ಅದಾದ್ಮೇಲೆ ಅದು ಆಕ್ಸಿಡೆಂಟ್ ಆದ್ಮೇಲೆ ರಿಕವರಿ ಎಲ್ಲ ಆದ್ಮೇಲೆ ದಸ್ಕತ್ ಮೂವಿಗೆ ಬಂದಾಗ ಲಾಸ್ಟ್ ಮೀಟ್ ಮಾಡಿ ನಾನು, ದಿವ್ಯಾ, ನಮ್ಮ ಪಾಪು ಎಲ್ಲ ಹೋಗಿದ್ವಿ. ನಮ್ ಪಾಪು ಯಾರ ಹತ್ರನೂ ಜಾಸ್ತಿ ಹೋಗದೆ ಇರೋಳು, ಅವನ ಹತ್ರ ಸುಮಾರು ಹೊತ್ತಿದ್ಲು. ಇಡೀ ಸಿನಿಮಾ ಮುಗಿಯೋವರೆಗೂ ಅವ್ನ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ. ಇದು ಕೂತ್ಕೊಂಡು ಆಟ ಆಡ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿದ್ಲು. ಹೋಗು ನೀನ್ ಅಂತೇಳಿ ತಮಾಷೆ ಎಲ್ಲ ಮಾಡ್ದ, ನಿಮ್ಮ ಅಪ್ಪ ಅಮ್ಮ ಹತ್ರ ಹೋಗಂತೇಳಿ ತಮಾಷೆ ಎಲ್ಲ ಮಾಡ್ದ. ಸೊ ಆತರ ಎಲ್ಲ ಇದ್ದ ಸರ್ ಲಾಸ್ಟ್ ಟೈಮ್. ತುಂಬಾ ಹೆಲ್ತಿ ಆಗಿದ್ದ ಸರ್, ತುಂಬಾ ಆಕ್ಟಿವ್, ತುಂಬಾ ಹೆಲ್ತಿ ಆಗಿದ್ದ. ಸೊ ಏನ್ ಸಡನ್ ಆಗಿ ಹಿಂಗೆ ಅವ್ರ ಫ್ಯಾಮಿಲಿ ಜೊತೆಗೆ ನೀವು ಮಾತಾಡಿದ್ರೆ ಸರ್? ಇಲ್ಲ, ಯಾರು ಕನೆಕ್ಟ್ ಸಿಗ್ತಾ ಇಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಇನ್ನೊಂದೇನಂದ್ರೆ, ಅವರು ಅಮ್ಮ ಇದಾರೆ ಮನೆಯಲ್ಲಿ. ಸೊ ಅವ್ರ ಅಮ್ಮಂಗೆ ವಿಷಯ ಇನ್ನೂ ಗೊತ್ತಾಗಿಲ್ಲ ಅಂತಂದ್ರು, ಅದಕ್ಕೆ ನಾವು ಮಾಡಕ್ ಹೋಗಿಲ್ಲ. ಅವರು ಅನೀಶ್ ಅವರೆಲ್ಲ ಹೋಗ್ತಾ ಇದಾರೆ. ಹೋಗುವಾಗ ಅವ್ರ ಅಮ್ಮಂಗೇನು ವಿಷಯ ಗೊತ್ತಿಲ್ಲ, ಹೆಂಗ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾವು ಈಗ ಮಾಡಿ ಹೇಳೋದ್ ಬೇಡ, ನೋಡೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಹೆಂಗೆ ಸಹಿಸ್ಕೋತಾರ ಗೊತ್ತಿಲ್ಲ ಸರ್. ಯಾಕಂದ್ರೆ ರೀಸೆಂಟ್ ಆಗಿ ಅವ್ರ ತಂದೆದು ಹಿಂಗೆ ಆಯ್ತು ಪಾಪ. 4-5 ವರ್ಷ ಆಯ್ತೇನೋ ಅವ್ರದ್ದು ತಂದೆ ಹೋಗಿ, ಅವ್ರದ್ದು ಹಾರ್ಟ್ ಅಟ್ಯಾಕ್ ಆಗಿ ಪಾಪ. ಸೊ ಇವಾಗ ಅವರು ಮಗನೇ ಆಧಾರ ಆಗಿ